ಹಾಯ್ ಎಲ್ರಿಗೂ. ಹೆಸರು ಸಂದೀಪ್ ಅಂತೇಳಿ. ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಸುದೀಪ್ ಅಣ್ಣನ ಅಭಿಮಾನಿ. ನಿಮ್ಮೆಲ್ಲರೂ ಗೊತ್ತೇ ಇರೋದಲ್ವಾ ಸುದೀಪ್ ಅವರು ಯಾರು ಅಂತೇಳಿ. ಕಿಚ್ಚ, ನಮ್ಮ ಕಿಚ್ಚ ಅವ್ರ ಅಭಿಮಾನಿ ನಾನು. ತುಂಬ ದಿನಗಳಿಂದ ವರ್ಷಗಳಿಂದ ಅನ್ಕೊಂತಾ ಇದ್ದೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ. ಅದ್ಯಾಕೋ ಧೈರ್ಯ ಬರ್ತಾ ಇರಲಿಲ್ಲ. ಯಾಕೋ ಫಸ್ಟ್ ಟೈಮು ಮಾಡ್ಬಿಡೋಣ ಅಂತ ಧೈರ್ಯ ಬಂದಿದೆ. ವಿಷಯ ಏನಿಲ್ಲ, ಸುದೀಪ್ ಅಣ್ಣನನ್ನ ಮನಸ್ಸಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಹೊರಗಡೆ ಬರ್ಬೇಕಂತೇಳಿ. ಸುದೀಪ್ ಅಣ್ಣ ನಮಸ್ಕಾರ. ಹೆಸರು ಸಂದೀಪ್ ಅಂತೇಳಿ ಅಣ್ಣ. ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ. ನಾ ಸುಮಾರು ದಿನಗಳು ತಿಂಗಳು ವರ್ಷಗಳೆಲ್ಲ ಕಳೀತಾ ಬಂದ್ಬಿಟ್ಟಿದೆ ಅಣ್ಣ, ನಿಮ್ಮನ್ನು ಬಂದು ಮೀಟ್ ಮಾಡಬೇಕು ಅಂತೇಳಿ. ಅಟ್ಲೀಸ್ಟ್ ವಿಡಿಯೋ ಮಾಡಿ ನಿಮ್ಮ ಹತ್ರ ನಿಮಗೆ ತಿಳಿಸೋಣ, ಅಟ್ಲೀಸ್ಟ್ ನಿಮ್ಗಂಟ ಮೆಸೇಜ್ ಬರಲಿ ಅಂತೇಳಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಅಣ್ಣ. ಇದು ಸುದೀಪ್ ಅಣ್ಣ ನಿಮ್ಗೇನೆ ನಮ್ಮ ದೇವರಣ್ಣ ನೀವು. ಅಣ್ಣ ನಿಮ್ಮನ್ನು ಮೀಟ್ ಮಾಡ್ಬೇಕಣ್ಣ ಒಂದ್ಸಲ. ಅಣ್ಣ ನಿಮ್ಮನ್ನ ಕಣ್ ತುಂಬಾ ನೋಡಿ, ನಿಮ್ಮ ಪಾದಕ್ಕೆ ನಿಮ್ಮ ಕಾಲ ಹತ್ರ ಕೂತ್ಕೊಂಡು ಕಣ್ಣೀರು ಹಾಕ್ಬೇಕಂತ ತುಂಬಾ ಆಸೆ ಇದೆ ಅಣ್ಣ. ತುಂಬಾ ಆಸೆ, ತುಂಬಾ ಅನ್ಕೋತಾ ಇದೀನಿ. ಅದು ಅನ್ಕೊಳೋದಲ್ಲ, ಬಂದ್ಮೇಲೆ ಅದು ಪಕ್ಕ ಆಗಿ ಆಗ್ತದ ಅಣ್ಣ. ಅದು ನಿಮ್ಮ ಹತ್ರ ಬಂದು ಮೀಟ್ ಮಾಡ್ಬೇಕಂತೇಳಿ ನಿಮ್ಮ ಸ್ಟೈಲ್ನೇ ಫಾಲೋ ಮಾಡ್ತಾ ಇದೀನಿ ಅಣ್ಣ. ನೋಡಿ ಇದೇ ಸ್ಟೈಲಲ್ಲೇನೆ ಕೂದಲೆಲ್ಲ ಇತ್ತು. ಈಗ ಹೋಗ್ತಾ 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 ಭಯ ಸ್ಟಾರ್ಟ್ ಆಗೋಗಿದೆ. ಎಲ್ಲಿ ನಿಮ್ಮನ್ನ ಬಂದು ಮೀಟ್ ಮಾಡೋಕ್ಕಿಂತ ಮುಂಚೆ ತಲೆಯಲ್ಲಿರೋ ಕೂದಲೆಲ್ಲ ಅಲ್ಲಿ ಉದುರೋಗುತ್ತೆ ಅನ್ನೋ ಭಯ ಇದೆ ಅಣ್ಣ. ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ, ಈಗ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಣ್ಣ. ನಿಮ್ಮನ್ನು ಮೀಟ್ ಮಾಡ್ಬೇಕಣ್ಣ. ನಾ ತುಂಬಾ ನೋವಾಗ್ತಾ ಇದೆ ಅಣ್ಣ ಹೇಳ್ಕೊಳ್ಳೋದಕ್ಕೆ. ತುಂಬಾ ಮಾತ್ರ ಮಾತಾಡ್ಬೇಕಂತ ತುಂಬಾ ಆಸೆ ಇದೆ ಅಣ್ಣ. ಯಾಕೋ ಆಗ್ತಾ ಇಲ್ಲ. ಕೆಲವರೆಲ್ಲಾನು ಡೈಲಾಗ್ಸ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ ಇದ್ರಲ್ಲಿ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ಸಲ್ಲೆಲ್ಲ. ನಾನು ಅವಾಗ ಅನ್ಕೊಂತಾ ಇರ್ತೀನಿ ಇವ್ರಿಗೆಲ್ಲ ಸ್ವಲ್ಪ ಪರಿಚಯ ಇರ್ಬೋದಲ್ಲ, ಅಟ್ಲೀಸ್ಟ್ ನಾನಾದ್ರೂ ಈ ತರ ಮಾಡಿದ್ರೆ ನನ್ನ ಮೆಸೇಜ್ ಆದ್ರೂ ಸುದೀಪ್ ಅಣ್ಣವರೆಗೂ ಹೋಗ್ಬೋದಲ್ಲ ಅಂತ ನಾನು ಅನ್ಕೊಂತಾ ಇರ್ತೀನಿ ಅಣ್ಣ. ಆದ್ರೆ ಯಾಕೋ ವಿಡಿಯೋ ಮಾಡ್ಬೇಕು ಅಂತೇಳಿ ಧೈರ್ಯ ಬರ್ತಾ ಇರಲಿಲ್ಲ ಅಣ್ಣ. ಈ ಸತಿ ಏನೋ ಧೈರ್ಯ ಮಾಡೇ ಬಿಡ್ಬೇಕು ಒಂದು ವಿಡಿಯೋ. ನೋಡೋಣ ಅಟ್ಲೀಸ್ಟ್ ಅವ್ರಿಗೂ ತಲುಪುತ್ತೇನೋ ಅಂತ ಅನ್ಕೊಂಡಿದೀನಿ. ಅಣ್ಣ ಏನ್ ಹೇಳ್ಬೇಕಂತ ಗೊತ್ತಾಗ್ತಲ್ಲ ಅಣ್ಣ. ಅಣ್ಣ ನಿಮ್ ದೊಡ್ಡ ಅಭಿಮಾನಿ ಅಣ್ಣ. ಅಣ್ಣ ಒಂದು ಸಲ ಕರ್ಸ್ಕೊಳ್ರಿ ಅಣ್ಣ ನಿಮ್ಮ ಹತ್ರ. ಹೇಗಾದ್ರೂ ಮಾಡಿ ಕರ್ಸ್ಕೊಳ್ರಿ. ನನಗೆ ನಿಜವಾಗ್ಲೂ ನಿಮ್ಮ ಹತ್ರ ಬರೋದಕ್ಕೆ ನನ್ನ ಹತ್ರ ದಾರಿ ಇಲ್ಲ ಅಣ್ಣ. ನನಗೆ ಗೊತ್ತಿಲ್ಲ ಯಾವ ತರ ಬರ್ಬೇಕು ನಿಮ್ಮ ಹತ್ರ, ಯಾವ ರೀತಿಯಲ್ಲ ನಿಮ್ಮ ಹತ್ರ ಬರ್ಬೋದು, ಹೆಂಗ್ ಬರ್ಬೋದು, ಏನ್ ಮಾಡಿದ್ರೆ ಬರ್ಬೋದು, ಹೆಂಗ್ ಬರ್ಬೋದು ಅಂತ ಗೊತ್ತಿಲ್ಲ ಅಣ್ಣ. ಬಟ್ ದಯವಿಟ್ಟು ಮೆಸೇಜ್ ಗಂಟೆ ಏನಾದ್ರು ಬಂದ್ರೆ ಈ ವಿಡಿಯೋ ನೀವೇನೋ ನೋಡಿದ್ರೆ ಅಣ್ಣ ದಯವಿಟ್ಟು ನಿಮ್ಮ ಹತ್ರ ಕರ್ಸ್ಕೊಳ್ಳೋ ಒಂದು ಅವಕಾಶ ಮಾಡ್ಕೊಡಿ. ತುಂಬಾ ವೇಟಿಂಗ್ ಅಲ್ಲಿ ಇದ್ದೀನಿ ಅಣ್ಣ. ನಾನು ನಿಜವಾಗ್ಲೂ ಹುಚ್ಚಿಡ್ದಂಗೆ ಆಗೋಗಿದೆ ನನಗೆ, ಯಾವಾಗ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ. ಅಣ್ಣ ದಯವಿಟ್ಟು ಕರ್ಸ್ಕೊಳ್ರಣ ಒಂದ್ಸರಿ. ನನಗ್ ಪರಿಚಯ ಇರೋರು, ನನ್ನ ಸ್ನೇಹಿತರೆಲ್ಲಾನು ಕೆಲವರೆಲ್ಲಾನು ಹೇಳ್ತಾರೆ, ಸೇಮ್ ಸುದೀಪ್ ಅವ್ರ ತರಾನೇ ಸ್ವಲ್ಪ ನೋಡೋದಕ್ಕೆ ಕಾಣಿಸ್ತೀಯ, ಜೂನಿಯರ್ ಸುದೀಪ್, ಜೂನಿಯರ್ ಕಿಚ್ಚ ತರ ಇದೆಯಾ ಅಂತೇಳಿ ಹೇಳ್ತಾರಣ. ಅದು ನಿಜ ಹೇಳ್ತಾರೋ ಅಥವಾ ನಾನು ಹತ್ಸೋದಿಕ್ಕೆ ಹೇಳ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಒಟ್ಟಿನಲ್ಲಿ ಹೇಳ್ತಾರಣ ಈ ತರ ಕಾಣಿಸ್ತೀನಿ ನಾನು ಅಂತ ಅಂದ್ಬಿಟ್ಟು. ನನಗಂತೂ ಗೊತ್ತಿಲ್ಲ ಅಣ್ಣ ಕಾಣಿಸ್ತೀನಿ ಇಲ್ಲ ಅಂತೇಳಿ. ಬಟ್ ಅನ್ಕೊಂತಾ ಇರ್ತೀನಿ ಇರ್ಬೋದೇನೋ ಅಂತ ಅನ್ಕೊಂತಾ ಇದ್ದೀನಿ ಅಣ್ಣ. ಸುದೀಪ್ ಅಣ್ಣ ಒಂದೇ ಒಂದ್ಸಲ ಪ್ಲೀಸ್ ಕರ್ಸ್ಕೊಳ್ರಣ, ಹೇಗಾದ್ರೂ ಮಾಡಿ ನಿಮ್ಮ ಹತ್ರಗೆ. ಅಣ್ಣ ನಿಜವಾಗ್ಲೂ ಆಗ್ತಾ ಇಲ್ಲ ಅಣ್ಣ. ಎಲ್ಲಿ ನಿಮ್ಮ ಹತ್ರ ನಿಮ್ಮನ್ನು ಬಂದು ಮೀಟ್ ಮಾಡೋಕ್ಕಿಂತ ಮುಂಚೆ ಎಲ್ಲಿ ಪ್ರಾಣ ಹೊರಟೋಗ್ಬಿಡುತ್ತೆ ಅನ್ನೋದು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ತಲೆ ಕೂದಲಂತೂ ನನ್ನ ಮಗಂದು ಆಲ್ರೆಡಿ ಉದುರತ್ತ ಬಂದ್ಬಿಡ್ತು, ಫುಲ್ ಎಲ್ಲ ಜೀರೋ ಆಗ್ಬಿಟ್ಟಿದೆ. ಈ ಕಡೆ ಎಲ್ಲ ಇದ್ದಿದ್ನೆಲ್ಲ ಈ ಕಡೆ ತಂದು ಕುಳಿಸಿದ್ದೀನಿ ಕೂದಲೆಲ್ಲ. ಈಗ ಆ ಸಿಚುವೇಶನ್ ನಲ್ಲಿ ಇದ್ದೀನಿ ನಾನೀಗ.
ಅಣ್ಣ ದಯವಿಟ್ಟು ಕಳ್ಸ್ಕೊಳ್ರಣ ನಿಮ್ಮ ಹತ್ರ ಹೇಗಾದ್ರೂ ಮಾಡಿ. ಒಂದು ಸಲ ನಿಮ್ಮನ್ನ ನೋಡ್ಬೇಕು ಸಾಕಣ. ನಿಮ್ಮನ್ನ ಮೀಟ್ ಮಾಡಿದಾದ್ಮೇಲೆ ನೀವು ನಂಬರ್ ಕೊಟ್ಬಿಡೋಣ, ಅವಾಗ ಮಾತಾಡೋದಕ್ಕೆ ಫೋನ್ ನಂಬರ್ ಪ್ಲೀಸ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳಲ್ಲ ಅಣ್ಣ, ಯಾರಿಗೂ ಕೊಡಲ್ಲ, ಯಾರಿಗೂ ಶೇರ್ ಮಾಡಲ್ಲ, ಯಾರಿಗೂ ಹೇಳಲ್ಲ. ಇನ್ನ ಬೇಕಾದ್ರೆ ಹೊಟ್ಟೆ ಉರ್ಸ್ತೀನಿ, ಬೇಕಾದ್ರೆ ನೋಡ ನನ್ನ ಹತ್ರ ಅವ್ರ ನಂಬರ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಯಾವಾಗೂ ಅಷ್ಟೇ, ಅವ್ರು ಸುಳ್ಳು ಅನ್ಕೊಂಡ್ರು ಪರವಾಗಿಲ್ಲ, ಹೊಟ್ಟೆ ಉರ್ಸ್ತೀನಿ ಅಣ್ಣ. ಬಟ್ ಅವ್ರ ಮುಂದೆ ಎಲ್ಲಾನು ಕಾಲ್ ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗಲ್ಲ ಅಣ್ಣ ನಾನು. ಅಣ್ಣ ಅಟ್ಲೀಸ್ಟ್ ಇವಾಗಾದ್ರೂ ಒಂದು ಚಾನ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಬಂದು ಮೀಟ್ ಮಾಡೋದಕ್ಕೆ. ನಾನು ನಿಮ್ಮ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಸ್ಸೆಲ್ಲ ವೀಡಿಯೋಸ್ ನೋಡ್ತಾ ಇರ್ತೀನಿ, ಮೆಸೇಜ್ ಕಾಮೆಂಟ್ಸ್ ಎಲ್ಲ ಪಾಸ್ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲ. ಅಕಸ್ಮಾತ್ ಇದೇನಾದ್ರೂ ವೀಡಿಯೋ ಮೆಸೇಜ್ ಏನೋ ನೋಡಿದ್ರೆ ಅಟ್ಲೀಸ್ಟ್ ನನ್ನ ಫೋಟೋ ಆದ್ರೂ ಕಾಣಿಸಿದ್ರೆ, ನಾವಾದ್ರೂ ಕಾಣಿಸಿದ್ರೆ ನಿಮಗೆ ಗೊತ್ತಾಗ್ತೀವೇನೋ ಅಂತೇಳಿ, ಗುರ್ತಿರ್ಲಿ ಅಂತೇಳಿ ನಾವು ಆ ಥರ ಕಮೆಂಟ್ ಎಲ್ಲ ಮಾಡ್ತೀನಿ ಎಲ್ಲ ನಾನು. ಇನ್ನೇನು ಮಾಡೋದು ಗೊತ್ತಾಗಲ್ಲ ಅಣ್ಣ. ಹುಚ್ಚ ಹೋಗಿದ್ದೀನಣ್ಣ ನಿಮ್ಮ ಹತ್ರ ಮೀಟ್ ಮಾಡಬೇಕಂತೇಳಿ. ಈಗ ನನ್ನ ಮಗನ ಕೂದಲೆಲ್ಲ ಉದುರ್ತಾ ಇದೆ, ಅದೇನೋ ಬಿಟ್ಟೈತೆ ಬೇರೆ. ಇವಾಗ ಏನೋ ಗೊತ್ತಿಲ್ಲ ನಾ ಒಟ್ಟಿನಲ್ಲಿ ನಿಮ್ಮನ್ನು ಮೀಟ್ ಮಾಡಬೇಕು. ನಾನು ದಯವಿಟ್ಟು ಈ ವಿಡಿಯೋ ಏನಾದರೂ ಬಂದರೆ ದಯವಿಟ್ಟು ಹೇಗಾದರೂ ಮಾಡಿ ನಿಮ್ಮ ಹತ್ರ ಕಳ್ಸ್ಕೊಳ್ಳೋದಿಕ್ಕೆ ಮಾಡೋಣ ಪ್ಲೀಸ್. ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ ನಾನು. ನನಗೆ ಹೇಳಕ್ಕಾಗಲ್ಲ, ಅಷ್ಟು ದೊಡ್ಡ ಅಭಿಮಾನಿ ನಾನು. ನನ್ನ ಥರನೇ ಎಷ್ಟೋ ಜನ, ಸಾವಿರಾರು ಜನ ಇರ್ತಾರೆ. ಅದ್ರಲ್ಲಿ ಕೆಲವರೆಲ್ಲ ನಿಮ್ಮ ದರ್ಶನ, ನಿಮ್ಮ ಬಾಧ್ಯತೆ ಎಲ್ಲ ಆಗೋಗಿರುತ್ತೆ. ಬಟ್ ಆ ಚಾನ್ಸ್ ನನಗೆ ಯಾಕೆ ಇನ್ನೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಬೇಜಾರಲ್ಲಿದ್ದೇನಣ್ಣ. ಮೀಟ್ ಮಾಡೋ ಒಂದು ಸೌಭಾಗ್ಯ ಕಲ್ಸ್ಕೊಳ್ಳೋಣ ನನಗೆ ಪ್ಲೀಸ್ ಅಣ್ಣ. ಅಣ್ಣ ಒಂದೇ ಒಂದ್ಸಲಿ ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಸುದೀಪ್ ಅಣ್ಣ ಪ್ಲೀಸ್ ಕಲ್ಸ್ಕೊಳ್ರ ನಿಮ್ಮ ಹತ್ರ. ದಯವಿಟ್ಟು ಅವ್ರ ಹತ್ರ ಮೆಸೇಜ್ ಆದ್ರೂ ಹೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಯಾರಿಗಾದ್ರೂ ಪರಿಚಯಸ್ಥರು, ನಿಮ್ಗೇನೋ ಪರಿಚಯ ಇದ್ರೆ, ನಿಮ್ಗೆ ಸ್ವಲ್ಪ ಲಿಂಕ್ ಇದೆ ಸುದೀಪ್ ಅಣ್ಣ ಹತ್ರ, ದಯವಿಟ್ಟು ವಿಡಿಯೋ ನೋಡಿದಾದ್ಮೇಲೆ ಒಂದು ಸ್ವಲ್ಪ ಆದ್ರೂ ಅವ್ರನ್ನ ಭೇಟಿ ಮಾಡಿಸೋ ಅವಕಾಶ ಮಾಡಿಸ್ಕೊಡಿ. ಅಷ್ಟೇ ಸಾಕು, ನನಗೆ ಇನ್ನೇನು ಕೇಳ್ಕೊಳ್ಳಲ್ಲ ನಾನು. ಆಮೇಲೆ ಅವ್ರನ್ನ ಮೀಟ್ ಮಾಡಬೇಕು ಅಷ್ಟೇ ನಾನು. ಸುದೀಪ್ ಅಣ್ಣ ಇಲ್ಲಿಂದ ಅಣ್ಣ ಹೇಳ್ತಾ ಇದ್ದೀನಿ ಅಣ್ಣ, ಐ ಲವ್ ಯು ಅಣ್ಣ. ಅಣ್ಣ ಐ ಲವ್ ಯು. ನಿಮ್ಮ ಧರ್ಮ, ನೀವು ಮಾಡೋ ದಾನ ಧರ್ಮ ತುಂಬಾ ಇದಣ್ಣ. ಅದರಿಂದ ಅಣ್ಣ ನಾವು ಫ್ಯಾನ್ಸ್ ಆಗಿರೋದು ನಾವು. ಇನ್ನೊಂದು ಮೇನ್ ಹೇಳ್ಬೇಕು ಅಂದ್ರೆ, ನೀವು ನಮ್ಮ ವಿಷ್ಣು ದಾದಾ ಅವ್ರದ್ದು, ಅವ್ರು ಹೇಳ್ಬಾರ್ದು ಅವ್ರಿಗೆ. ರಾತ್ರಿ ನನ್ನ ಮಕ್ಳು ಮೀಟ್ ಇಲ್ದಿರ ನನ್ನ ಮಕ್ಕಳು ಮುಂದೆ ಬಂದು ಮಾಡೋ ಕೆಲಸನ ಹಿಂದ್ಗಡೆ ರಾತ್ರಿ ಕತ್ಲಲ್ಲಿ ಮಾಡಿ ತೋರಿಸಿದ್ದಾರೆ ಅಣ್ಣ. ಪ್ರೂವ್ ಮಾಡಿ ತೋರಿಸ್ಬಿಡ್ರಣ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲಿ ITCಗೆ ಹೋಗೋದು ನಾನು. ತುಂಬಾ ಜನ ಹೇಳ್ತಾ ಇದ್ರೆ ಯಾರ ಕೈಲಿ ಆಗಲ್ಲ ಅಂತೇಳಿ. ನಾನು ಹೇಳ್ತಾ ಇದ್ದೆ, ಲೇ ನೀವೆಲ್ಲ ಹಂಗೆ ಹೇಳ್ಬೋದು ಅಷ್ಟೇನೆ, ಇನ್ನ ಸುದೀಪ್ ಅಣ್ಣದ್ರ ಬಗ್ಗೆ ನುಗ್ಗಿಲ್ಲ. ಬರ್ತಾರ ನೋಡೋ, ಅದನ್ನ ದಾರಿಗೆ ತರಬೇಕು. ಆ ಜಾಗನ ಮತ್ತೆ ನಮ್ಮ ವಿಷ್ಣು ದಾದಾ ಅವ್ರ ಸ್ಮಾರಕ ಮಾಡ್ಬೇಕಂತೇಳಿ ಅವರೇ ಹೊರಗಡೆ ಬರೋದು ನೋಡ್ತಾರೆ, ಇಷ್ಟರಲ್ಲೇ ಬರ್ತಾರೆ ಅಂತ ಹೇಳ್ತಾ ಇದ್ದೆ. ಆಗಲ್ಲ ಅಂತ ಹೇಳ್ತಾ ಇದ್ದೆ ನನ್ನ ಮಕ್ಳಿಗೆ. ಇವಾಗ ಅಣ್ಣ ಅದಕ್ಕೆ ನಾವು ಅಭಿಮಾನಿಗಳು, ನಮಗೆ ಗೊತ್ತಣ್ಣ, ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ನೀವು ಮಾಡ್ತೀವಿ, ನಿಮ್ಗೆ ನೀವು ಮಾಡ್ತೀರೋ ಅನ್ನೋದು ನಮ್ಗೆ ಅರ್ಥ ಆಗ್ಬಿಡತ್ತಣ್ಣ. ಅದಕ್ಕೆ ಚಾಲೆಂಜ್ ಮಾಡ್ತಿಲ್ಲ, ಹೇಳಿದೆ. ಪ್ರೂವ್ ಮಾಡಿ ತೋರಿಸ್ಬಿಟ್ಟಣ ನೀವು. ತುಂಬಾ ಖುಷಿ ಆಯ್ತಣ್ಣ. ನಮ್ಮ ವಿಷ್ಣು ದಾದಾ ಅವರು ಇದ್ದಾಗೂ ಅವ್ರ ಸಮಾಧಾನ ನೆಮ್ಮದಿ ಕೊಟ್ಟಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಅವ್ರು ಇಲ್ದಿದ್ಮೇಲೆ, ಅವ್ರು ಇಲ್ದಿರೋ ಟೈಮಲ್ಲಿ ಅವ್ರು ಈ ತರ ಕೆಲಸ ಕೊಡೋದು ಯಾಕೋ ಸರಿ ಕಾಣಿಲ್ಲ ಅಣ್ಣ. ಎಲ್ಲ ಇವತ್ತು ಏನಣ್ಣ ಎಲ್ಲ ಅನ್ಕೊಳೋದು, ಅರ್ಧ ಎಕರೆ ಜಮೀನು ಯಾರಿಗಾದ್ರು ಇದೆಯಣ್ಣ ದಮ್ಮ? ಆಗಲ್ಲಣ್ಣ. ನೀವು ಬರ್ಬೇಕು, ನೀವು ಬಂದ್ರೇನೆ ಅದಾಗದಂತ ನಮಗ್ ಚೆನ್ನಾಗಿ ಗೊತ್ತಿತ್ತು ಅಭಿಮಾನಿಗಳಿಗೆ. ಪ್ರೂಫ್ ಆಗಿದೆ ಅಣ್ಣ. ಒಂದು ದೊಡ್ಡ ಪುತ್ಲಿ ಕಟ್ಸೋಣ, ಆಗಿದೆ ಆಗ್ಬಿಡ್ಲಿ. ಮಾಡ್ತೀನಿ ಅಂತ ಗೊತ್ತೋಣ ನಮ್ಗೆ. ಆ ಜಾಗದಲ್ಲಿ ಚಾಲೆಂಜ್ ಆಗಿ ತಗೊಂಡಣ, ಒಂದು ದೊಡ್ಡ ಪುತ್ಲಿ ನಿರ್ಮಾಣ ಆಗ್ಬೇಕಣ್ಣ. ನೀವು ಮಾಡ್ಬೇಕಣ್ಣ. ನೀವು
ಮುಂದಿನ ಪೀಳಿಗೆಗೂ ಅರ್ಥ ಆಗಬೇಕು ವಿಷ್ಣು ದಾದಾ ಅವರ ಬಗ್ಗೆ. ಗೊತ್ತಿರೋರು ನಮಗ್ ಗೊತ್ತಣ ಅವ್ರ ಬಗ್ಗೆ, ಗೊತ್ತಿಲ್ದಿರೋರ್ಗೆ ನಾಳೆಯಿಂದ ಒಂದು ಇತಿಹಾಸ ಇರ್ಬೇಕಣ ಅವ್ರ ಹೆಸರು. ಅದು ಎಸ್ಪೆಷಲಿ ನೀವು ಕೆಲವರೆಲ್ಲಾನ ಶೋಕಿಗಳಿಗೆ ಸುಮ್ಮನೆ ಎಲ್ಲೋದ್ರಪ್ಪ ಎಲ್ಲಾನು, ಯಾರು ಇಲ್ಲ ಇವತ್ತು. ಕಡೆ ಫೈನಲ್ ಆಗಿ ನಿಂತ್ಕೊಂಡಿದ್ದು ಯಾರು? ನಮ್ ದೇವ್ರು ಸುದೀಪಣ್ಣ. ಅಣ್ಣ ನಿರ್ಮಾಣ ಮಾಡೋಣ, ಸರಿಯಾಗಿರ್ಬೇಕಣ್ಣ. ಒಟ್ನಲ್ಲಿ ಪುತ್ಲಿ ಚೆನ್ನಾಗಿರ್ಬೇಕಣ್ಣ, ಇದು ನೆನ್ಸ್ಕೊಂಡಂಗಿರ್ಬೇಕು ಪುತ್ಲಿ. ಮಾತ್ರ ಇಷ್ಟನ್ನೆಲ್ಲ ಹೇಳಿತ್ತು ನಿಮ್ಮ ಹತ್ರ ಕೆಲವರೆಲ್ಲ ಅನ್ಕೋಬಹುದು ಇದಕ್ಕೋಸ್ಕರ ಅದಕ್ಕೋಸ್ಕರ ಹಿಂಗೆ ಹೇಳ್ತಾವನೆ ಅಂತ ಅನ್ಬಿಟ್ಟಂತ. ಆ ಥರ ಅಲ್ಲ, ಅವ್ರ ಅಭಿಮಾನಿನೇ ನಾವು. ವಿಷ್ಣುವರ್ಧನ್ ಅಪ್ಪಾಜಿಯವ್ರ ಅಭಿಮಾನಿ ನಾವು, ಹಾಗೆ ಸುದೀಪ್ ಅಣ್ಣನ ಅಭಿಮಾನಿ ನಾವು. ಅದಾಯ್ತಾ? ನೀವ್ ಎಷ್ಟೇನ್ ಅನ್ಕೊಂಡ್ರು ಅವಶ್ಯಕತೆ ಇಲ್ಲ ನಮಗೆ. ಸುದೀಪ್ ಅಣ್ಣನ ವಿಷ್ಣುವರ್ಧನ್ ಅವರನ್ನ ಚೆನ್ನಾಗಿ ಹೊಗಳ್ಬಿಟ್ಟು, ವಿಷ್ಣುವರ್ಧನ್ ಅಣ್ಣ ಅಪ್ಪಾಜಿ ಅವ್ರ ಚೆನ್ನಾಗಿ ಹೊಗಳ್ಬಿಟ್ಟು ಸುದೀಪ್ ಅಣ್ಣನ ಹತ್ರ ಹೆಸರು ಮಾಡ್ಬೇಕು, ಅವ್ರು ಕರ್ಸ್ಕೊಂಡ್ಬಿಡ್ಬೋದು ಅಂತೇಳ್ಬಿಟ್ಟು ಅಂತೇಳಿ ಅಲ್ಲ. ನೀವು ಮಾಡಿ ತೋರ್ಸ್ಬೇಕಣ್ಣ ಸುದೀಪ್ ಅಣ್ಣ. ಒಳ್ಳೆ ಪುತ್ಳಿ ನಿರ್ಮಾಣ ಆಗ್ಬೇಕಣ್ಣ. ಅದೇ ಅಣ್ಣ ನಮ್ಗಿರೋದು ಕಾಯ್ಬೇಕು. ನಾವೇ ಅದಕ್ಕೆ ಕಾಯ್ತಾರ ಅದನ್ನ. ನುಗ್ಗಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು, ಇನ್ನೆಲ್ಲ ಹೆಸರಾಯ್ತು, ಬೇಡ ಎಲ್ಲ ಮಾಡ್ಬಿಟ್ಟಿದ್ದೀರಿ, ಇನ್ನೇನಣ್ಣ ಬೇಕು? ಸ್ವಂತ ಆಗೈತಲ್ಲ, ಇನ್ನು ಭಯ ಇಲ್ಲ, ಬೇಡ. ಹೇಗಾದ್ರೂ ಮಾಡಿ ಮಾಡ್ಬಿಡ್ರೋಣ ಅಣ್ಣ. ಪ್ಲೀಸ್ ಅಣ್ಣ ಸುದೀಪ್ ಅಣ್ಣ ಪ್ಲೀಸ್ ಒಂದು ಅವಕಾಶ ಕೊಡೋಣ, ನಿಮ್ಮನ್ನು ಮೀಟ್ ಮಾಡುವಂಥ ಅವಕಾಶ. ನಿಮ್ ಹೇಳಿದ್ನಲ್ಲ, ನಿಮ್ ಸ್ಟೈಲ್ ನಿಮ್ ಕಾಪಿ ಮಾಡಿ 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 ತಲೆಗಿರೋ ಕೂದಲು ಉದುರುತ್ತಾ ಬಂತು, ಭಯ ಸ್ಟಾರ್ಟ್ ಆಗ್ಬಿಟ್ಟೈತೆ. ಎಲ್ಲೋ ಉದುರೋಗ್ಬಿಡ್ತಾ ಇದ್ರು ನಿಮ್ಮನ್ನು ಮೀಟ್ ಮಾಡೋಕ್ಕಿಂತ ಮುಂಚೆ ಅಂತೇಳಿ. ಸಾಕಾಗ್ಬಿಟ್ಟಿದೆ ಅಣ್ಣ ನಿಜವಾಗ್ಲೂ. ನಾವು ವೆಯ್ಟ್ ಮಾಡಿ 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 ಕಾತು 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 ಸಾಕಾಗಿದೆ ಅಣ್ಣ. ಕರ್ಸ್ಕೊಳ್ಳೋಣ ಇನ್ನಾದ್ರೂ. ಅಟ್ಲೀಸ್ಟ್ ನಿಮ್ ಗಂಟ ಮೆಸೇಜ್ ಬಂದ್ರೆ ಅವ್ರ ಜಸ್ಟ್ ಅವ್ರಿಗೆ ಗೊತ್ತಿರೋ ಏನಾರ ಪರಿಚಯ ಇರೋದ್ರೆ ನೀವೇನಿದ್ರೆ ದಯವಿಟ್ಟು ಅವ್ರನ್ನ ಮೀಟ್ ಮಾಡೋಂಥ ಅವಕಾಶ ಮಾಡ್ಕೊಡಿ ಪ್ಲೀಸ್. ಅಷ್ಟೇ ನಾನು ಕೇಳ್ಕೊಳೋದು. ನಮ್ಮ ದೇವ್ರ ನಾನು ಇಷ್ಟಪಡ್ತಾರೋ ನಮ್ಮ ದೇವ್ರನ್ನ, ನಾನು ಯಾರ ಅಭಿಮಾನಿ ಆಗಿದ್ದೀನೋ ಅವ್ರು ನಾನು ಮೀಟ್ ಮಾಡಿಸ್ಕೊಡಿ ಪ್ಲೀಸ್. ನಾನು ಇನ್ನೇನು ಕೇಳೋದಿಕ್ಕೆ ಹೋಗಲ್ಲ. ಪುಣ್ಯ ಮಾಡಿದ್ದೀವಣ್ಣ ನಾವು ನಿಮ್ಮ ಅಭಿಮಾನಿ ಆಗಿರೋದಕ್ಕೆ. ನಿಮ್ಗೆ ಚೆನ್ನಾಗಿರ್ಬೇಕು, ನಿಮ್ಗೆ ಒಳ್ಳೇದಾಗ್ಲಿ. ನೀವು ಮಾಡ್ಬೇಕಾಗಿರೋಂಥ ಒಳ್ಳೆ ಕೆಲಸಗಳಿಗೆಲ್ಲ ಯಾವ ಥರ ನೀವು ದಾರಿ ಕಾಣ್ತಿರೋ ಅದಕ್ಕೆಲ್ಲಾನು ದಾರಿ ಸಿಗ್ಲಿ. ನೀವು ಅನ್ಕೊಳೋದೆಲ್ಲ ನಿಜ ಆಗ್ಲಿ ಅಣ್ಣ. ಯಾಕೆ ಕಾಣ ಅಂದ್ರೆ ಒಬ್ರಿಗೆ ಒಳ್ಳೇದು ಬಯಸ್ತಿರಲ್ಲ, ಒಳ್ಳೇದು ಮಾಡಕ್ ಹೋಗ್ತಿರಲ್ಲ, ಅದು ಸಾಕಾರ ಆಗ್ಬೇಕಣ್ಣ. ಅದು ಫೇಲ್ ಆಗ್ಬಾರ್ದು ಅಣ್ಣ. ಅದು ಬೇಡ. ನೆನ್ಸ್ಕೊಂಡಂಗಿರ್ಬೇಕಣ್ಣ ಒಟ್ನಲ್ಲಿ ಮಾಡಿದ್ರೆ. ಆ ಥರ ಮಾಡಿ ನೀವು ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ. ನೀವು ಎಷ್ಟು ಇನ್ನೂ ಒಳ್ಳೆ ಕೆಲ್ಸಕ್ಕೆ ಮಾಡ್ಬೇಕಂತಿರೋ ಜನಗಳಿಗೋಸ್ಕರ ಅವೆಲ್ಲ ಮಾಡ್ರಿ. ನಿಮ್ಮ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ಇನ್ನೂ ನಿಮ್ಮ ಅಭಿಮಾನಿ ಹೆಚ್ಚಾಗ್ಲಿ. ಇನ್ನೂ ನೀವು ಚೆನ್ನಾಗಿ ನಿಮ್ಮ ಹೆಸರು ಮಾಡಿ ಚೆನ್ನಾಗಿ ಬೆಳಿಬೇಕು ನೀವು. ಇನ್ನೊಂದು ಅಣ್ಣ ಕನ್ಫ್ಯೂಸ್ ಆಗಿದೆ ಅಣ್ಣ, ಏಜಲ್ಲಿ ಹೆಂಗಣ್ಣ ಮೇಂಟೈನ್ ಇದು ಅಣ್ಣ? ಒಂದ್ಸತಿ ನಾನು ಅನ್ಕೊಂಡ್ಬಿಡ್ತೀನಿ, ನಾನು ಸ್ವಲ್ಪ ಅವ್ರ ಥರನೇ ಲುಕ್ಕಲ್ಲಿ ಇದ್ದೀನಿ, ಸ್ವಲ್ಪ ಅವ್ರ ಥರ ಕಾಣಿಸ್ತೀನೇನೋ, ನಾನು ಆ ಥರ ಇರ್ಬೋದು, ನಾನು ಅಟ್ಲೀಸ್ಟ್ ಏಜ್ವರೆಗೂ ನಾನು ಹಂಗೆ ಇರ್ಬೋದು ಅಂತ ಅನ್ಕೊಂತ ಇರ್ತೀನಿ ಅಣ್ಣ. ನಿಜನ ಸುಳ್ಳು ಗೊತ್ತಿಲ್ಲ. ಚೆನ್ನಾಗಿದೆ ಅಣ್ಣ, ನೀವು ಒಳ್ಳೆ ಫಿಗರ್ ಅಣ್ಣ. ನೀವು ಯಾರಣ್ಣ ಹೇಳಿದ್ದು ಏಜ್ ಆಗಿದೆ ಅಂತ? ಕರೆಕ್ಟಾಗಿ ಹೇಳ್ತೀರಣ್ಣ ನೀವು. ಏಜ್ ಬರೀ ನಂಬರ್ಸ್ ಅಂತೇಳಿ. ನನಗೂ ಯಾರಣ್ಣ ಹೆಂಗೆ ಕೇಳಿದ್ರೆ ಹಂಗೆ ಅಣ್ಣ ಹೇಳೋದು. ಏನೋ ಬಟ್ಟೆ ಗಿಟ್ಟೆ ಹಾಕಿದ್ರೆ ನೋಡ್ದ ಹೆಂಗ್ ಮೇಂಟೈನ್ ಮಾಡ್ತಾವನೆ, ಏಜ್ ಮಿಚ್ಚಿಕೊಂತವನೆ ಅಂತ ಹೇಳ್ತಾರೆ. ನಾನು ಇತ್ಕೊಂಡು ನಿಮ್ತ ಡೈಲಾಗ್ ಹೊಡಿತೀನಿ. ನಮ್ಮ ಬಾಸ್ ಹೇಳಿದಾರಪ್ಪ, ಏಜ್ ಅನ್ನೋದು ಬರೀ ನಂಬರ್ಸ್ ಅಷ್ಟೇ ನಮಗೆ ಅಂತಂದ್ಬಿಟ್ಟಂತೇಳಿ. ಆ ಥರ ನಾವಿರೋದು ಹೇಳಿದೀವಣ್ಣ. ಮಾಡ್ಕೊಡ ಹೊಟ್ಟೆ ಖರ್ಚು ಮಾಡ್ಬೋದು ಪ್ಲೀಸ್. ಕಾಯ್ತಾ ಇದ್ದೀನ. ಥ್ಯಾಂಕ್ಸ್ ಅಣ್ಣ. ಅಣ್ಣ ದಯವಿಟ್ಟು ಈ ಮೆಸೇಜ್ ನಿಮ್ಮವರೆಗೂ ಬಂದರೆ ದಯವಿಟ್ಟು ಅಣ್ಣ ಒಂದ್ಸರಿ ಕಳ್ಸ್ಕೊಳ್ರಣ್ಣ ಪ್ಲೀಸ್. ರಿಕ್ವೆಸ್ಟ್ ಅಣ್ಣ, ನಿಮ್ಮಲ್ಲಿ ನಿಮ್ಮ ಅಭಿಮಾನಿಗಳಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮೀಟ್ ಮಾಡಿ ಪ್ಲೀಸ್ ಅಣ್ಣ. ಬರ್ತೀನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನೀವು ಚೆನ್ನಾಗಿರಿ, ಖುಷಿಯಾಗಿರಿ.
ನೀವು ಇನ್ನೂ ಒಳ್ಳೆ ಕೆಲಸಗಳು ಮಾಡಿ, ನಿಮ್ಗೆ ಅಭಿಮಾನ ಇದನ್ನ ಹೆಚ್ಚಾಗ್ಲಿ ಅಣ್ಣ. ಓಕೆ ಅಣ್ಣ, ಬಾಯ್ ಅಣ್ಣ. ಅಣ್ಣ ಬಾಯ್. ಐ ಲವ್ ಯು ಅಣ್ಣ. ಸುದೀಪ್ ಅಣ್ಣ ಬಾಯ್.